ಗಿಲ್ಲಿ ನಟ ಅವರು, ಅಶ್ವಿನಿ ಅವರು ಮತ್ತಿಲ್ಲಿ ರಜತ್ ಅವರು ಮೂರು ಜನ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ನಿಜವಾಗ್ಲೂ ಕೂಡ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಏನಕ್ಕೆ ಅಂತಂದ್ರೆ ಯಾವಾಗ್ಲೂ ಕೂಡ ಗಿಲ್ಲಿ ಅವರು ನನಗೆ ಅದು ಮಾಡಕ್ ಬರಲ್ಲ, ಇದು ಮಾಡಕ್ ಬರಲ್ಲ ಅಂತ ಹೇಳ್ತಾನೆ ಇದ್ರು. ಈಗ ಬಿಗ್ ಬಾಸ್ ವಿಲ್ಲನ್, ಈ ವಾರ ವಿಲ್ಲನ್ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವರೇ ಹೇಳಿದ್ದಾರೆ. ಈಗ ಒಂದು ಚಟುವಟಿಕೆ ಮತ್ತಿಲ್ಲಿ ಟಾಸ್ಕ್ ಅಂತಾನೆ ಹೇಳ್ಬೋದು. ಈ ಒಂದು ಟಾಸ್ಕ್ ಏನಪ್ಪಾ ಅಂತಂದ್ರೆ ಇವಾಗಿಂದ ನಾಳೆವರೆಗೂ ಅಂದ್ರೆ ಒಂದು ದಿವಸ ಇಲ್ಲಿ ಯಾರೂ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಒಳಗಡೆ ಬರಂಗೇ ಇಲ್ಲ, ಕಾಲಿಡಂಗಿಲ್ಲ. ಬಿಸಿನೀರಿಂದ ಹಿಡಿದು ಎಲ್ಲಾ ಕೆಲಸನೂ ಕೂಡ ಈ ಮೂರೇ ಜನ ಇಲ್ಲಿ ಮಾಡಬೇಕಾಗಿದೆ. ಒಂದು ಅಶ್ವಿನಿ ಅವರು, ರಜತ್ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು. ಬಿಗ್ ಬಾಸ್ ಇವಾಗ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಯಾರೂ ಕೂಡ ಹೆಲ್ಪ್ ಮಾಡಂಗಿಲ್ಲ. ಗಿಲ್ಲಿ ಅವ್ರಿಗೆ, ಅಶ್ವಿನಿ ಅವ್ರಿಗೆ ಮತ್ತಿಲ್ಲಿ ರಜತ್ ಅವ್ರಿಗೆ ಮೂರು ಜನ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು. ಒಂದು ವೆಜ್ ತಿನ್ನೋರ್ಗೆ ಇಲ್ಲಿ ವೆಜ್ ರೆಸಿಪಿ ಪನ್ನೀರ್ನ ಕೊಟ್ಟು ಕಳಿಸಿದ್ದಾರೆ. ಮತ್ತಿಲ್ಲಿ ನಾನ್ ವೆಜ್ ತಿನ್ನೋರ್ಗೆ ಚಿಕನ್ನು ಮಟನ್ನು ಇದರಿಂದ ಒಂದು ರೆಸಿಪಿ ಮಾಡಬೇಕು ಅಂತ ಹೇಳಿದ್ದಾರೆ. ಮೂರೇ ಜನ ಎಲ್ಲಾ ಅಡುಗೆನೂ ಕೂಡ ಇಲ್ಲಿ ಮಾಡಿ ಮುಗಿಸ್ಬೇಕು. ವಿತ್ ಎಲ್ಲರೂ ತಿಂದಾದ್ಮೇಲೆ ಇಲ್ಲಿ ಕಿಚನ್ ಏನೊಂದು ಕೆಲಸಗಳಿರುತ್ತೆ ಎಲ್ಲಾ ಕೆಲಸಗಳನ್ನು ಕೂಡ ಇಲ್ಲಿ ಮಾಡಬೇಕು. ಒಂದು ಚೂರು ಇಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆದರೆ ಪನಿಷ್ಮೆಂಟ್ ಅಂತೂ ಖರಾಬಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಹೇಳಿದ ತಕ್ಷಣ ಇಲ್ಲಿ ರಜತ್ ಅವರಂತೂ ಸಿಕ್ಕಾಪಟ್ಟೆ ಖುಷಿ ಆದರು. ಏನಕ್ಕೆ ಅಂತಂದರೆ ಇದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ತರಕಾರಿ ಕಟ್ ಮಾಡಿಕೊಡು ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ರಜತ್ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ನಾನು ಆ ಚಾನ್ಸೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವರು ಸ್ವಲ್ಪ ದಾಳಿಂಬೆ ಬಿಡಿಸ್ಕೊಂಬಿಟ್ಟು ಹೋಗ್ತಾರೆ. ಒಂದು ಅರ್ಧ ಗಂಟೆ ಆಗಿದ ತಕ್ಷಣ ಬಿಗ್ ಬಾಸ್ ಎಲ್ಲರೂ ಕೂಡ ಕರೆದುಬಿಟ್ಟು ಇದನ್ನು ಹೇಳ್ತಾರೆ. ಇನ್ನೂ ಕೂಡ ಅಡುಗೆ ರೆಡಿ ಆಗಿರಲಿಲ್ಲ. ಆದರೆ ಇಲ್ಲಿ ಗಿಲ್ಲಿ ನಟ ಅವ್ರ ಮೇಲೆ ಒಬ್ಬೊಬ್ಬರು ಒಂದೊಂದು ಥರ ಇಲ್ಲಿ ಮಾತಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಧ್ರುವಂತವ್ರು ಬಂದು ಮಾತಾಡ್ತಾರೆ, ಏನಾದರೂ ಮಾಡಲಿ ಅಪ್ಪ ಕೈ ತೊಳ್ಕೊಂಡು ಮಾಡಲಿ ಅಂತ ಅಂದ್ಬಿಟ್ಟು ಧ್ರುವ ಅಂತವ್ರು ಹೇಳ್ತಾರೆ. ಅಂದರೆ ಇಲ್ಲಿ ಏನಾದರೂ ಇವ್ರು ಅಡುಗೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಏನು ಬೇಕಾದ್ರೂ ಮಾಡಲಿ, ತಿನ್ಬೋದು, ಆದರೆ ಕೈ ತೊಳ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಯಾರಿಗೂ ಕೂಡ ಇಲ್ಲಿ ಪರಿಜ್ಞಾನನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಧ್ರುವಂತವ್ರು. ಆದರೆ ಇಲ್ಲಿ ರಘು ಅವ್ರು ಏನಪ್ಪ ಹೇಳ್ತಾರೆ ಅಂತಂದರೆ ಗಿಲ್ಲಿ ಇದಾನಲ್ವಾ, ಅವನಿದ್ರೆ ಇವೆಲ್ಲ ಎಕ್ಸ್ಪೆಕ್ಟೇಷನ್ನೇ ಇಟ್ಕೋಬಾರ್ದು, ಅವನು ಕೈ ತೊಳಿಲಾರೆ ಹಾಗೆ ಮಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ರಘು ಅವರು ಹೇಳ್ತಾರೆ. ಅದರಲ್ಲೂ ಕೂಡ ತುಂಬ ಓವರಾಗಿ ಮಾತಾಡೋದು ಯಾರಪ್ಪ ಅಂತಂದರೆ ಸೂರಜ್ ಅವರು. ನಾವಿಲ್ಲಿ ಟೇಸ್ಟ್ ಬಗ್ಗೆ ಅಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ಬೇಡ, ಒಟ್ಟಿನಲ್ಲಿ ಚಿಕನ್ನು ಮಟನ್ನು ಬೆದ್ದಿದ್ರೆ ಸಾಕು ಅಂತ ಅಂದ್ಬಿಟ್ಟು ಸೂರಜ್ ಅವ್ರು ಹೇಳಿದ್ರೆ, ಚೈತ್ರ ಅವ್ರು ಹೇಳೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರಬೇಕು ಅಂತ ಹೇಳ್ತಾರೆ. ನೋಡಿ ಇವೆಲ್ಲ ಕರೆಕ್ಟಾಗಿತ್ತು ಅಂತಂದರೆ ಅಡುಗೆ ಚೆನ್ನಾಗೇ ಇರುತ್ತಲ್ವಾ. ಒಟ್ಟಿನಲ್ಲಿ ಈಗ ಗಿಲ್ಲಿ ಅವ್ರಿಗೆ ಮತ್ತಿಲ್ಲಿ ಅಶ್ವಿನಿ ಅವ್ರಿಗೆ, ರಜತ್ ಅವ್ರಿಗೆ ಕಿಚನ್ ಡಿಪಾರ್ಟ್ಮೆಂಟ್ನ ಇಲ್ಲಿ ಕೊಟ್ಟಿದ್ದಾರೆ, ವಹಿಸಿದ್ದಾರೆ ವಿಲ್ಲನ್ ಅವರು, ಬಿಗ್ ಬಾಸ್ ವಿಲ್ಲನ್ ಅವರು. ಸದ್ಯ ಇವರು ಈ ಒಂದು ಟಾಸ್ಕಲ್ಲಿ ಗೆಲ್ತಾರಾ ಸೋಲ್ತಾರಾ ಅಂತ ಇಲ್ಲಿ ನೋಡಬೇಕಿದೆ. ಯಾವಾಗಲೂ ಕೂಡ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಅಶ್ವಿನಿ ಅವರು ಕಾಣಿಸ್ಕೊಂಡಿರೋದು ಕಮ್ಮಿ ಅಂತಲೇ ಹೇಳ್ಬೋದು. ರಜತ್ ಅವರಂತೂ ಇಲ್ಲಿ ಅಡುಗೆನೇ ಮಾಡಿಲ್ವಂತೆ. ಇವಾಗ ಯಾವ ರೀತಿ ಇದನ್ನು ನಿಭಾಯಿಸ್ತಾರೆ ಅಂತ ನೋಡಬೇಕಿದೆ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಕಾವ್ಯ ಅವರು ಮತ್ತು ಇಲ್ಲಿ ಸ್ಪಂದನ ಅವ್ರನ್ನ ಹೋಗ್ಬಿಟ್ಟು ರಜತ್ ಅವ್ರು ಕೇಳ್ತಾರೆ, ಇಲ್ಲಿ ಗಿಲ್ಲಿಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಅಂತಂದ್ಬಿಟ್ಟು. ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ, ಹಾಗೇನಿಲ್ಲ, ಮುದ್ದೆ ಎಲ್ಲ ಮಾಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ನನ್ನ ಹತ್ರ ಹೇಳಿದ್ರು, ನಾನು ಕೂಡ ನೋಡಿದ್ದೀನಿ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಈಗ ರಾಜ ರಾಣಿ ಸೇವಕರು ಈಗ ಮೂರೇ ಜನ ಇರೋದು. ಒಂದು ಗಿಲ್ಲಿ ನಟ ಅವರು, ಒಂದು ಅಶ್ವಿನಿ ಅವರು ಮತ್ತಿಲ್ಲಿ ರಜತ್ ಬುಜ್ಜಿಯವರು. ಮೂರು ಜನ ಕೂಡ ಯಾವ ರೀತಿ ಅಡುಗೆ ಮಾಡ್ತಾರೆ ಅಂತ ನೋಡಬೇಕಿದೆ. ವೀಕ್ಷಕರೇ, ಸದ್ಯ ಇವಾಗ ಬಿಗ್ ಬಾಸ್ ಈ ಒಂದು ಚಟುವಟಿಕೆ ಅಥವಾ ಟಾಸ್ಕ್ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಗಿಲ್ಲಿ ನಟ ಅವರು, ಅಶ್ವಿನಿ ಅವರು, ರಜತ್ ಅವರು ವಿನ್ ಆಗ್ತಾರೆ. ಮೇಯ್ನ್ ಆಗಿ ಇಲ್ಲಿ ಎಲ್ಲರೂ ಮಾತಾಡ್ಕೊತಿರೋದೇ ಗಿಲ್ಲಿಯವ್ರ ಬಗ್ಗೆ. ಈ ಒಂದು ಟಾಸ್ಕಲ್ಲಿ ಗಿಲ್ಲಿ ನಟ ಅವರಿಗೆ ಸಕ್ಸಸ್ ಸಿಗುತ್ತಾ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.